ಇದಕ್ಕೆ ಹಾಕಿ ಚೌಳಿಕಾಯಿನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ನ ಈಗ ಬೆಳಗ್ಗೆದ್ದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ ಎದ್ದ ತಕ್ಷಣವೇ ಇವತ್ತು ರೊಟ್ಟಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಈಗ ಚೌಳಿಕಾಯಿನ ರಾತ್ರಿನೇ ಸೋಸಿಟ್ಟಿದ್ದೆ ನಾನು. ಇವಾಗ ಅದನ್ನು ಹುರಿಯೋಕೆ ಇಡ್ತಾ ಇದ್ದೀನಿ. ಇದು ಹಾಲು ಹಾಕ್ಬಿಡೋಣ. ರೊಟ್ಟಿ ಚೌಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇವತ್ತು. ಇದೆಲ್ಲ ರಾತ್ರಿನೇ ಮಾಡಿ ಇಟ್ಕೋಬೇಕು, ಚೌಳಿಕಾಯಿ ಎಲ್ಲ ಸೋಸೋದು. ಇಲ್ಲಾಂದರೆ ಬೆಳಗ್ಗೆ ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ರೊಟ್ಟಿ ಜೊತೆ ಸೈಡ್ಸ್ಗೆ ಏನು ಮಾಡ್ತಿದ್ದೀನಿ ಅಂದರೆ ಹಾಗಲಕಾಯಿ ಫ್ರೈ ಮಾಡ್ತಿದ್ದೀನಿ. ಅದನ್ನು ಹೆಚ್ಚಿಬಿಟ್ಟು ಒಳಗಡೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿದ್ದೀನಿ. ಯಾಕಂದರೆ ಇದು ಬಲ್ತಿತ್ತು ಜಾಸ್ತಿ, ಎಳೆದಿರಲಿಲ್ಲ. ಎಳೆದಿದ್ದರೆ ಹಾಗೆ ಮಾಡ್ಬೋದು, ಬಟ್ ಬಲ್ತಿತ್ತಲ್ಲ, ಹಂಗಾಗಿ ಒಳಗಿಂದ ತೆಗೆದಿದ್ದೀನಿ. ಅದು ಸ್ವಲ್ಪ ಕಹಿ ಹೋಗಬೇಕು ಅಂದರೆ ಸ್ವಲ್ಪ ಉಪ್ಪು ನೀರಾಗ ನೆನೆಸೋಕ್ಕಿಡ್ತೀನಿ. ಅಂದರೆ ಸ್ವಲ್ಪ ಕಹಿ, ಸ್ವಲ್ಪ ಜಾಸ್ತಿ ಏನಲ್ಲ, ಚೂರು ಕಡಿಮೆ ಆಗುತ್ತೆ ಅಷ್ಟೇ. ಅದನ್ನು ಉಪ್ಪು ನೀರಾಗ ನೆನೆ ಹಾಕ್ಬಿಡ್ತೀನಿ ಸ್ವಲ್ಪ ಹೊತ್ತು. ಕರಿಬೇವು ಕೊತ್ತಂಬರಿ ಚೌಳಿಕಾಯಿ ಪಲ್ಯನ ಕುಕ್ಕರಲ್ಲೇ ಮಾಡಿಬಿಡ್ತೀನಿ, ಯಾಕಂದರೆ ಲೇಟ್ ಆಗಿಬಿಟ್ಟಿದೆ. ಈಗ ಚೌಳಿಕಾಯಿ ಹುರಿದಿರೋ ಬಾಣಲಿಲೇ ಹಾಗಲಕಾಯಿ ಫ್ರೈ ಮಾಡ್ತೀನಿ. ಸ್ನಾನ ಆಯ್ತಾ? ಬಟ್ ತಲೆ ಸ್ನಾನ ಮಾಡ್ದಾ? ಗುಡ್, ಶಾಣೆ. ಇಬ್ಬರು ಶಾಣೆ. ಬಟ್ಟೆ ಏನು ಮಾಡ್ತಾರೆ ಅದು ಮತ್ತೆ ಹೊಟ್ಟೋಗುತ್ತೆ. ಇಷ್ಟ ಇಷ್ಟ ಒಂದು ಫುಲ್ ಸ್ಪೂನ್ ಹಾಕಬೇಕು. ಯಾವುದು ಗಿಡಕ್ಕೆ ನೀರು ಹಾಕ್ರಿ.
ರೊಟ್ಟಿ ಮಾಡೋದು ಮುಗೀತು ನೋಡ್ರಿ. ಇನ್ನು ಇಷ್ಟು ರೊಟ್ಟಿ ಇದೆ. ನಮ್ಮ ಮನೆಯವರು ಮಕ್ಕಳೆಲ್ಲ ತಿಂದರು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು. ಈಗ ಲಾಸ್ಟ್ ಇದೊಂದು ರೊಟ್ಟಿ ಇಲ್ಲಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಇವತ್ತು ಪಾತ್ರೆಯಲ್ಲೇ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಏನು ಮಾಡ್ತಾಯಿಲ್ಲ, ರೊಟ್ಟಿ ಮಾಡೋ ಅಷ್ಟರಲ್ಲಿ ಅನ್ನ ಆಗುತ್ತೆ ಅಂಥೇಳಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಊಟ ನಾಷ್ಟ ಏನಾದರೂ ಅನ್ಬೋದು. ರೊಟ್ಟಿ ಮಾಡಿದ್ರೆ ಅದಕ್ಕೆ ಊಟ ಅಂತಾರೆ. ಬೆಳಗ್ಗೆ ತಿಂದರೆ ಅದು ನಾಷ್ಟ. ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ, ಬೆಳಗ್ಗೆನೇ ರೊಟ್ಟಿ ಮಾಡ್ತಾರಲ್ಲ, ನಾಷ್ಟ ಗೀಷ್ಟ ಎಲ್ಲ ಕಡಿಮೆನೇ ಮಾಡ್ತಾರೆ. ಅಂದರೆ ಉತ್ತರ ಕರ್ನಾಟಕ ಸೈಡು. ಇಲ್ಲಿ ತಿಂಡಿ ಅಂತಾರೆ, ನಮ್ಮ ಕಡೆ ಊಟ ಅಂತ ಹೇಳ್ತಾರೆ. ಈಗ ರೊಟ್ಟಿ ಮಾಡಿಬಿಟ್ರೆ ಅದು ಊಟನೇ ಅಂತ ಅರ್ಥ. ಅಡುಗೆನೇ ಆಯಿತು ಊಟನೇ ಅಂತಲೇ ಅನ್ಕೋತೀವಿ. ಇವಾಗ ನಾನು ಬೇಗ ಬೇಗ ತಿಂದು ಇನ್ನೂ ಕೆಲಸ ಐತೆ, ಸುಮಾರು ಕೆಲಸ ಇದೆ, ಅದನ್ನೆಲ್ಲ ಮಾಡ್ಕೋಬೇಕು. ನಾ ರೊಟ್ಟಿ ಮಾಡೋ ಅಷ್ಟರಲ್ಲಿ ಏನಾಗಿದೆ ಅಂದರೆ ಫುಲ್ ನೋಡ್ತಿರ್ಬೋದು ನೈಟಿ ಎಲ್ಲ ಹೆಂಗೆ ನೆಂದೋಗಿದೆ. ತಿರ್ಗಾ ಸ್ನಾನ ಮಾಡಿರೋ ಥರ ಆಗಿದೆ. ಯಾಕಂದರೆ ಈ ಬೇಸಿಗೆಯಲ್ಲಿ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದೇ ಕಷ್ಟ. ಅದರಲ್ಲಿ ಈ ರೊಟ್ಟಿ ಮಾಡೋದಂತೂ ಇದ್ದಾಗ, ಚಪಾತಿ ಮಾಡಿದಾಗ ಅಷ್ಟೇನು ಶಕೆ ಅನಿಸಲ್ಲ, ಬಟ್ ರೊಟ್ಟಿ ಮಾಡಬೇಕಾದ್ರೆ ಫುಲ್ಲು ಶಕೆ ಆಗಿಬಿಡುತ್ತೆ. ಬಟ್ಟೆ ಎಲ್ಲ ನೆಂದೋಗುತ್ತೆ. ತಿರ್ಗಾ ಸ್ನಾನ ಮಾಡಿರೋ ಥರ ಆಗಿರುತ್ತೆ. ಹಾಗಾಗಿ ಬೇಗ ರೊಟ್ಟಿ ಮಾಡೋದು ಮುಗಿಸ್ಬಿಟ್ಟೆ ಸ್ನಾನ ಮಾಡೋಣ ಅಂಥೇಳಿ ರೊಟ್ಟಿ ಮಾಡಿದೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಫಸ್ಟೇ ರೊಟ್ಟಿ ಮಾಡಿ ಇಟ್ಬಿಡ್ಬೇಕು. ಇಲ್ಲ ಅಂದರೆ ಮಧ್ಯಾಹ್ನ ಮಾಡ್ಕೋತೀನಿ ಬಿಸಿ ಬಿಸಿದಂದರೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ಒಂದೆರಡು ಚಪಾತಿ ಲಟ್ಟಿಸ್ಕೋಬೋದು ಹೊರತು ರೊಟ್ಟಿ ಮಾಡೋಕ್ಕಂತೂ ಆಗೋದೇ ಇಲ್ಲ ಬೇಸಿಗೆಯಲ್ಲಿ. ಅದು ಮಧ್ಯಾಹ್ನ ಟೈಮಲ್ಲಿ ಮಾಡೋದಂತೂ ಬಿಲ್ಕುಲ್ ಆಗಲ್ಲ. ಹೌದಾ, ಗುಡ್. ಇವಾಗ ನಾನು ಊಟ ಮಾಡ್ತೀನಿ ನೋಡ್ರಿ. ಟೈಮ್ ಬಂದು 9:45 ಆಯ್ತು. 10 ಗಂಟೆ ಆಗ್ತಾವಂತೆ. ಬೇಗ ಬೇಗ ಊಟ ಮಾಡಿ. ಪಾಂಡ ಒಣಗ್ತಾ ಗಾಳಿಗಾರ ತಂದಿಡಿ, ಇಲ್ಲಿ ಒಣಗುತ್ತೆ. ಅತ್ಲ ಸರ್ದ್ ಮಾಡಿ ನನಗೆ ಬದ್ದಿ ಮತ್ತೆ ಹೆಂಗಲ್ಲ, ಅದು ಫಿಂಗರ್ ಹಿಂಗೆ ಬರಬೇಕು. ತಂದ್ಯಾ? ತೊಳೆದ್ರೇನಿಲ್ಲ ಅದನ್ನು. ಫ್ರೆಂಡ್ಸ್, ನಮ್ಮ ವಸಿಷ್ಠ ಪಾಂಡ ತೆಗೆಸ್ಕೊಂಡಿದ್ದಾನೆ. ಅವ್ನು ತೆಗೆದು ಕೊಟ್ಟಿದ್ದು ಅದೇ ಅಳ್ತಿದ್ದ ಕೊಟ್ಟಿಲ್ಲ ಅಂಥೇಳಿ ಸ್ಕೂಟರು ತೆಗೆಸ್ಕೊಂಡಿದ್ದಾನೆ. ಈಗ ಪಾಂಡ ತೆಗೆಸ್ಕೊಂಡಿದ್ದಾನೆ. ಏನಕ್ಕೆ ಅಂದರೆ ನಮ್ಮ ಓನರ್ ಇಲ್ಲ ಊರಲ್ಲಿ, ಊರಿಗೆ ಹೋಗಿದ್ದಾರೆ. ಆ ಕಾರಣಕ್ಕೋಸ್ಕರ ಈಗ ತೆಗೆಸ್ಕೊಂಡಿದ್ದಾನೆ. ಯಾಕಂದರೆ ಕೆಳಗಡೆ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಅದು ನಾವು ಮೇಲ್ಗಡೆ ಇರೋ ಮನೆ ಆಗಿರೋದ್ರಿಂದ. ಮತ್ತು ಸುಮ್ಮನೆ ಮನೆ ಓನರು ಏನಾದರೂ ಹೇಳಿದರೆ ಚೆನ್ನಾಗಿರಲ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಅವನಿಗೆ ಆಡೋಕ್ಕೆ ಕೊಡ್ತಿರ್ಲಿಲ್ಲ ಅದನ್ನು. ಇವಾಗ ಅವರು ಊರಿಗೆ ಹೋಗಿದ್ದಾರೆ, ರಜಾ ಅಲ್ಲ, ಹಾಗಾಗಿ ತೆಗೆಸ್ಕೊಂಡು. ಏನಂತ ಯಾರು ಹೇಳಿಲ್ಲ? ಯಾರು ಕರೆದಿಲ್ಲ ನಿನ್ನ ಊರಿಗೆ ರಜಾ ಕೊಟ್ಟಾಗ ಬರ್ರಿ ಅಂತ? ಯಾರು ಕರಿಬೇಕಿತ್ತು? ಯಾರು ಕರೀತಾರೆ ನಿಮ್ಮನ್ನು? ಯಾರಿದ್ದಾರೆ? ಓನರ್ ಇಲ್ಲದಕ್ಕೋಸ್ಕರ ಈಗ ತೆಗೆದುಕೊಟ್ಟಿದ್ದಾರೆ. ಮತ್ತೆ ಓನರ್ ಏನಾದರೂ ಬಂದರೆ ಮತ್ತೆ ಮೇಲೆ ಎತ್ತಿಡ್ತೀವಿ. ಅದು ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ನೀವೇ ನೋಡ್ರಿ ಈಗ ಹೆಂಗೆ ಓಡಿಸ್ತಾನೆ. ಯಾರಂದ್ರೆ 15 ದಿನ ಬರುತ್ತೆ. ಈ ಥರ ಸೌಂಡ್ ಬರುತ್ತದೆ. ಹಾಗಾಗಿ ನಾವು ಅದನ್ನ ಮೇಲೆ ಇಡಿಸಿರೋದು. ಫ್ರಿಜ್ಜಿಗೆ ಹೋಗಿ ಗುದ್ದಬೇಡ ಆಮೇಲೆ, ಆಯಿತಾ? ಏನಂತಪ್ಪ? ಹಾಂ, ಕಣ್ಣು ಕೆಮ್ಮು. ಫ್ರೆಂಡ್ಸ್, ಒಂದು ದಿನ ನಿನ್ನೆ ರಜಾ ಆಗಿದ್ದಕ್ಕೆ
ಇವತ್ತಿಷ್ಟು ನೆಪ ಹುಡ್ತಿದ್ದಾನೆ ನೋಡ್ರಿ. 6 ಕ್ಲಾಸಿಗೆ ಹೋಗಿರೋದಷ್ಟೇ, ಅಲ್ಲಿ 3,000 ಫೀಸ್ ಕಟ್ಟಿದ್ದೀನಿ ನಾನು. ಇನ್ನೂ 14 ಕ್ಲಾಸ್ ಇದೆ. ಇನ್ನು ಒಂದು ನೋಡ್ರಿ ಕೆಮ್ತಿಲ್ಲ ಅವನು, ಎಷ್ಟು ಫೋರ್ಸ್ಫುಲ್ಲಿಯಾಗಿ ಕೆಮ್ತವನಂದರೆ ಅದೇ ನೋಡ್ರಿ ನಾಟಕ ಮಾಡ್ತಾನೆ ಹೋಗೋಕ್ಕೀಗ. ಅವರಪ್ಪ ಪಾಪ ಅಲ್ಲಿ ನಾವು ಮಾಡದೇ ಇರೋದು ಮಕ್ಕಳು ಮಾಡಲಿ, ನಾವು ಕಲಿದೇ ಇರೋದು ಈ ಮಕ್ಕಳು ಕಲೀಲಿ, ನಮಗೆ ಯಾರೂ ಇರಲಿಲ್ಲ ಕಲ್ಸೋಕ್ಕೆ ಮಾಡೋಕ್ಕೆ ಅಂಥೇಳಿ ಅವರಪ್ಪ ಕಷ್ಟ ಆದರೂ ಚಿಂತೆ ಇಲ್ಲ, ಮಕ್ಕಳನ್ನೆಲ್ಲ ಕಲೀಲಿ ಅಂತ ಎಲ್ಲದಕ್ಕೂ ಹಾಕ್ತಾರೆ. ಇವ್ರು ಈ ಥರ ನೆಪ ಹೇಳ್ಕೊಂಡು ಕುತ್ಕೊತಾರೆ ನೋಡ್ರಿ. ಏನಕ್ಕೆ ಫೋನ್ ಮಾಡಬೇಕು? ಕೆಮ್ಮಿಗೂ ಪಪ್ಪಂಗೆ ಫೋನ್ ಮಾಡೋಕ್ಕೆ ಏನು ಸಂಬಂಧ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾ? ನಾನೇ ಕರ್ಕೊಂಡು ಹೋಗ್ತೀನಿ ಎದ್ದಳ ಮೇಲೆ, ಅದನ್ನಾರ ಮಾಡ್ತೀನಿ. ಅದಾರ ಮಾಡು. ಫೋನ್ ಏನಕ್ಕೆ? ದುಡ್ಡು ವೇಸ್ಟ್ ಆಗುತ್ತೆ ತಾನೇ ಕೊಟ್ಟಿದ್ದೆಲ್ಲ. ಅವಾಗಿಂದ ಹಿಂಗೆ ಹೇಳ್ತವ್ರೆ, ನನಗೆ ಕೆಮ್ಮು ಬರ್ತೈತೆ, ನನಗೆ ಜ್ವರ ಬಂದೈತೆ, ಹಿಂಗೆ ನೋಡ್ರಿ ಹೆಂಗೆ ಕೆಮ್ತಾನೆ ಸುಮ್ಮನೆ. ಹೌದಾ? ಅದಕ್ಕೆ ಕೆಮ್ಮೆ ಬರ್ತಾಯಿಲ್ಲ, ಒತ್ತರಿಸಿ ಕೆಮ್ತವನೆ. 6 ಕ್ಲಾಸ್ ಅಷ್ಟೇ ಫ್ರೆಂಡ್ಸ್ ಹೋಗಿರೋದು. 20 ಕ್ಲಾಸ್ ಇದೆ, 20 ಕ್ಲಾಸಿಗೆ 3,000 ಫೀಸು ಅಂತ ಹೇಳಿದ್ದಾರೆ. ಮತ್ತು ಎಕ್ಸ್ಟ್ರಾ ಕ್ಯಾಪು, ಗಾಗಲ್ಲು. ಎದ್ದೇಳು ಬೇಗ, ಬಟ್ಟೆ ಚೇಂಜ್ ಮಾಡ್ಕೊ, ಟೈಮ್ ಆಯಿತು. ಬಾರಮ್ಮ ಬೇಗ ಬಾ, ಬಾಟಲ್ ತುಂಬಿಸ್ಕೊ ನೀರು. ಹಾಂ, ಎಲ್ಲಿಗೆ? ಇವತ್ತೊಂದಿನ ಅಷ್ಟೇನಾ? ಉಳ್ದಿರೋ ದುಡ್ಡು ಯಾರು ಕೊಡ್ತಾರೆ ಅಲ್ಲಿ? ಪುಟ್ಟ, ಸ್ವಿಮ್ಮಿಂಗ್ ಬಂದರೆ ನಿಂಗೆ ಹೆಲ್ಪ್ ಆಗುತ್ತೆ ತಾನೆ? ಆಗುತ್ತೆ ತಾನೆ? ಮತ್ತೆ ಇನ್ನು 15 ಡೇಸ್ ಇರೋದಷ್ಟೇ, 14 ಡೇಸ್. ಇವತ್ತೊಂದು ದಿನ ಹೋಗ್ಬಿಟ್ರೆ 13 ಡೇಸ್ ಅಷ್ಟೇ ಉಳ್ಕೊಳುತ್ತೆ ಇನ್ನು. ಸರಿನಾ? ಇವತ್ತೊಂದು ದಿನ ಅಲ್ಲ, ಸಾಟರ್ಡೇವರೆಗೂ ಹೋಗೋದು, ಮತ್ತೆ ಸಂಡೇ ರಜೆ ಆಗುತ್ತೆ. ಹಾಕೋ ಚಿನ್ನಿ, ಬಟ್ಟೆ ಹಾಕೋ. ತಕೊಂಡ ನಮ್ಮ ಹುಲಿನ ರೆಡಿ ಮಾಡಿಸ್ತಿದ್ದು ನೋಡ್ರಿ ಫ್ರೆಂಡ್ಸ್. ನಮ್ಮ ಹುಲಿ ರೆಡಿ ಆಯಿತು, ನಾನು ರೆಡಿ ಆಗಿದ್ದೀನಿ. ಹಾಕೋ ಚಿನ್ನಿ, ಎದ್ದ ಮೇಲೆದ್ದ. ಬಂಗಾರದ ಶಾಣೆ ಐತದೆ, ಭಾಳ ಗುಡ್ ಬಾಯ್ ಐತದೆ ಬಂಗಾರ ಕೂಸು. ಇವಾಗ ನಾನು ಕರ್ಕೊಂಡು ಹೋಗಿ ಬರ್ತೀನಿ. ಬಿಸಿಲಂತೂ ನೋಡಿದ ತಕ್ಷಣವೇ ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲೈತೆ. ನನ್ನ ಬಂಗಾರಿ ರೆಡಿಯಾಗಿ ವೇಟ್ ಮಾಡ್ತೈತೆ ನನಗೋಸ್ಕರ. ಹೋಗಿ ಕರ್ಕೊಂಬರ್ತೀನಿ. ಅಲ್ಲಿಗೆ ಎಷ್ಟು ಮಾಡುತ್ತೋ ಏನೋ ಗೊತ್ತಿಲ್ಲ. ಅವ್ನು ಮುಂದೆಗೆ ಮಾತಾಡಿದ್ರೆ ಮತ್ತೆ ಅವನು ಡಿಮೋಟಿವೇಟ್ ಆಗಿಬಿಡ್ತಾನೆ, ಹಾಗಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಈಗ ಅವನ್ನ ಕರ್ಕೊಂಡು ಹೋಗಿ ಬರ್ತೀನಿ, ನನಗಿಂತ ಮುಂಚೆನೇ ಹೊಂಟೈತೆ. ಯವ್ವ ಬಿಸಿಲೇ, ತೆಗಿಬಿಡ ಡೋರು, ಇಸ್ತ್ರಿನಾರ ಮಾಡು. ನಡಿ ಬಂಗಾರ, ನಡಿ ಬಂಗಾರ. ಮೋಟ್ರ್ ಹಾಕಿದ್ರೇನೋ ಅಲ್ಲ? ಮೋಟ್ರ್ ಆನ್ ಮಾಡಿದ್ರೇನೋ? ನೀರು ಚೆಲ್ಲೈತಲ್ಲ ಮೆಟ್ಲ ಮೇಲೆ. ಪೂರ್ತಿ ತೆಗೆ. ಬಂದ್ರೆ ಇಲ್ಲೇ ರೆಡಿ ಹೀರೋ ಮುಂದೆ ಮಾಡ ಫೈಟಿಂಗ್ ಸೀನ್ ಇದು, ಅಳೋ ಸೀನ್ ಅಲ್ಲ, ಫೀಲಿಂಗ್ ಬೇರೆ. ಬಾ ಜಂಪ್ ಮಾಡ. ಅಲ್ಲಿ ಕಿಕ್ ಮಾಡ್ತಿರಲ್ಲ, ಮುಂದೆ ಜಂಪ್ ಮಾಡಿ ಕಿಕ್ ಸ್ಟಾರ್ಟ್ ಮಾಡೋದಷ್ಟೇ. ಜಂಪ್ ಮಾಡು, ಜಂಪ್ ಮಾಡಿ ಕಿಕ್ ಮಾಡು ಪುಟ. ಧೈರ್ಯ ಬೇಕು ನಮಗೂ. ಮಾಡು ಮಾತ್ರೆ ಹಾಕ್ತೀವಿ. ನುಂಗೋಣ ನುಂಗೋ. ಮಾತ್ರೆ ಹಾಕಿದ್ದೀನಿ ಈಗ, ಧೈರ್ಯ ಇದು. ಅಲ್ಲೇ ಇರು, ಬರ್ತಾನೆ. ನಿಂತ್ಕೊಪ್ಪ ಬಾರೋ. ಆಯ್ತಾ? ಇಲ್ಲಿ ನನ್ನಲ್ಲ, ಬೋರ್ಡ್ ಕರೆಕ್ಟಾಗಿ ಇಡಿ ಫಸ್ಟ್. ಬೋರ್ಡ್ ಹೆಂಗೆ ಇಟ್ಕೋತೀಯ ನೀನು? ಹಾಂ, ಹೆಡ್ ಡೌನ್, ಕಿಕ್ ಹೆಡ್ ಡೌನ್. ಕಿಕ್ ಮಾಡಿಲ್ಲ ಇಟ್ಕೋಬೇಡ, ಕಿಕ್ ಮಾಡಿದ್ರೆ ಇಟ್ಕೋ. ಕಿಕ್. ಹಾಂ ಅಷ್ಟೇ, ಇಲ್ಲೇ ಹೋಗ್ಬಿಡಿ. ಏನು ಆಗಲ್ಲ, ಅವ್ರಿಲ್ವ ಅಲ್ಲೇ. ಚಿಕ್ಕ
ಪೂಲಲ್ಲಾದರೆ ಚೆನ್ನಾಗಿ ಸ್ವಿಮ್ ಮಾಡ್ತಾನೆ, ಯಾಕಂದರೆ ಅವನಿಗೆ ಎದೆ ತನಕ ನೀರು ಬರುತ್ತೆ, ಕಾಲು ಎಟ್ಕೊತಲ್ಲ, ಧೈರ್ಯವಾಗಿ ಮಾಡ್ತಾನೆ. ಇದು ದೊಡ್ಡ ಪೂಲಲ್ಲಿ ಒಂದು ಸಲ ಹಾಕ್ತಾರೆ, ಡೈಲಿ ಒನ್ ಟೈಮು ದೊಡ್ಡ ಪೂಲಲ್ಲಿ ಮಾಡಿಸ್ತಾರೆ. ಅದು ತುಂಬ ಆಳ ಇದೆ, 4-5 ಅಡಿ ಆಳ ಇದೆ, ಕಾಲು ಎಟ್ಕಲ್ಲವಲ್ಲ, ಹಂಗಾಗಿ ಅವನಿಗೆ ಸ್ವಲ್ಪ ಭಯ ಆಗುತ್ತೆ. ಇಲ್ಲಿ ಬಾ, ಹಂಗೆ ಬಾ. ಇನ್ನೊಂದು ರೌಂಡು ಹೇಳಿದ್ದೀನಿ, ಫಾಸ್ಟಾಗಿ ಕಿಕ್ ಮಾಡು. ಬಾ ಬಾ. ಮುಂದೆ ಕಿಕ್ ಮಾಡಿದ್ರೆ ಹೋಗುತ್ತೆ, ಇಲ್ಲಾಂದ್ರೆ ಹಿಂಗೆ ಹೋಗುತ್ತೆ. ಹಂಗೆ ಮಾಡ್ಬೇಕಂಗೆ. ಬೇಡ 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 ಹೋಗೋದಂತಿದ್ದೆ ತಾನೆ. ಬಾ ನೋಡಿ, ಇವತ್ತೇ ಚೆನ್ನಾಗಿ ಮಾಡೋನು ಅವನು. ಹೋಗಲ್ಲ 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 ಅಂದವನೇ ಇವತ್ತೇ ನೀಟಾಗಿ ಮಾಡಿದ್ದಾನೆ. ಕೂಸು ಮಾಡೋಕ್ಕಾಗಲ್ಲ. ನಾನೊಬ್ಬಳೇ ಬಂದ್ರೆ ಅಷ್ಟೇ ಅವ್ನು ಮಾತು ಕೇಳೋದು, ಯಾರು ಬಂದರೆ ಮಾತು ಕೇಳಲ್ಲ ಅವನಲ್ವಾ, ಅಲ್ವೇನೋ? ಹಾಂ, ಕರಾಟೆಗೆ ಹೋಗಲ್ಲ. ಯಾಕೆ ಕರ್ಕೊಂಡೋದ್ರೆ ಕರಾಟೆಗೆ ಕರ್ಕೊಂಡು ಹೋಗಲ್ಲ ಅಂಥೇಳಿ ಸಮಾಧಾನ ಮಾಡಿ ರಂಭಿಸಿ ಕರ್ಕೊಂಡೋಗಿದ್ದು. ಅದಕ್ಕೆ ನಾನು ಇವತ್ತು ಕರಾಟೆಗೆ ಹೋಗಲ್ಲ ಅಂತವನೆ. ಅಂತೂ ಇಂತೂ ಮಾಡ್ದೆ, ಚೆನ್ನಾಗಿ ದೊಡ್ಡ ಪೂಲಿಗೆ ಇಳಿಸಿದ್ರು ಇವತ್ತು. ಮೊನ್ನೆ ಒಂದೇ ಸಲ ಮಾಡಿಸಿದ್ರು ಹಿಂಗೆ, ಇವತ್ತು ಹಿಂಗೆ ಕರ್ಕೊಂಡ್ರು. ಅಂದರೆ ಸ್ವಲ್ಪ ಸ್ವಲ್ಪ ರೂಢಿ ಆಗಬೇಕಲ್ಲ, ಹಂಗಾಗಿ ಎಲ್ಲ ಜ್ವರನೂ ಬಿಟ್ಟೈತೆ, ಎಲ್ಲ ಬಿಟ್ಟೈತೆ. ಸಿರಪ್ ಕುಡ್ದಿದ್ದ ಕೆಮ್ಮಿಂದು ಜ್ವರದ್ದು ಎಷ್ಟು ನಾಟಕ ಮಾಡ್ತಿದ್ದ, ಒಂದು ಚೂರು ಕೆಮ್ಮು ಬಂದಿಲ್ಲ ಅಲ್ಲಿ ಹೋದಾಗಿಂದ. ನೀರೊಳಗೆ ಇಳಿದ್ರೆ ಕೆಮ್ಮು ಹೋಗುತ್ತೆ, ನೆಗಡಿ ಹೋಗುತ್ತೆ, ಎಲ್ಲ ಹೋಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಲು ಹೆಂಗೆ ಅಲರ್ಜಿ ಥರ ಆಗುತ್ತೆ ಅಂದರೆ ಸ್ಕಿನ್ ಹಿಂಗೆ ಒಡೆದೋಗುತ್ತೆ. ಅದರಲ್ಲಿ ಬ್ಲೀಚಿಂಗ್ ಎಲ್ಲ ಹಾಕಿರ್ತಾರಲ್ಲ, ಇನ್ನು ಸ್ಕಿನ್ ಒಂಥರ ಕಲ್ಲರು ಕರ್ರಗಾಗ್ಬಿಟ್ಟವನೆ ನಮ್ಮ ವಸಿಷ್ಠ. ಇಲ್ಲಿ ನೋಡಿ ಹೆಂಗಾಗಿದೆ, ಈ ಥರ ಆಗುತ್ತೆ. ಇಲ್ಲಿ ನೋಡ್ಚಿನಿ ಕಾಲು ಹೆಂಗಾಗ್ಯಾವು. ನೀಟಾಗಿ ಸ್ನಾನ ಮಾಡಿಸ್ತೀನಿ ಬರೋ. ಆ ಕಾಲು ಆಗೈತೇನೋ, ಎರಡೂ ಆಗಿರ್ಬೇಕು. ಕರಾಟೆಗೂ ಹೋಗ್ಬೇಕು ಚಿನ್ನ. ಹಂಗಂದಿದ್ದು ಸಮಾಧಾನ ಮಾಡಕ್ಕೆ. ಆಯ್ತು, ಸ್ನಾನ ಮಾಡಿಸ್ತೀನಿ ನಡಿ. ಹೋಗ್ಲಿ, ಸ್ನಾನ